ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರವರು. ಸ್ನೇಹಿತರೆ, ನಾನು ನಿಮ್ಗೊಂದು ಇವತ್ತು ಯೋಚಿಸಲೇಬೇಕಾದಂಥ ಅತ್ಯಂತ ಗಂಭೀರ ವಿಚಾರ ಹೇಳ್ತೀನಿ. ಅದೇನೆಂದರೆ, ಭ್ರಷ್ಟಾಚಾರ ಬರೀ ನಮ್ಮ ಜೀವನವನ್ನು ಮಾತ್ರ ಹಾಳು ಮಾಡ್ತಾ ಇಲ್ಲ, ನಮ್ಮ ಮಕ್ಕಳ ಭವಿಷ್ಯವನ್ನು ಕೂಡ ಅಂಧಕಾರಕ್ಕೆ ತಳ್ತಾ ಇದೆ. ಮಕ್ಕಳಲ್ಲಿ ಶಿಸ್ತು, ಸಂಯಮ, ಪ್ರಾಮಾಣಿಕತೆ, ನಿಷ್ಠೆ, ಅದರ ಜೊತೆಗೆ ಸೇವೆಯನ್ನು ಕಲಿಸಬೇಕಾದಂಥ ಭಾರತ್ ಸ್ಕೌಟ್ಸ್ ಆ್ಯಂಡ್ ಸಂಸ್ಥೆ ಇವತ್ತು ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರದ ಕೂಪಾಗ್ತಿದೆ. ಕೆಲ ಸ್ವಾರ್ಥಿಗಳ ಕೈಯಲ್ಲಿ ಅದು ದುಡ್ಡು ಹೊಡೆಯೋ ಒಂದು ಕೇಂದ್ರ ಆಗ್ತಿದೆ. ಅದು ಹೇಗೆ, ಈ ಭಾರತ್ ಆ್ಯಂಡ್ ಸ್ಕೌಟ್ಸ್ ಸಂಸ್ಥೆ ಹೇಗೆ ಭ್ರಷ್ಟಾಚಾರ ಮಾಡ್ತಿದೆ ಅನ್ನೋದರ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾವು ಗುಡ್ ಮ್ಯಾನರ್ಸ್ ಕಲ್ತಿದ್ದೀವಿ, ಎಲ್ರಿಗೂ ಹೆಲ್ಪ್ ಮಾಡ್ತೀವಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸೇರಿರೋದ್ರಿಂದ. ಇದರಿಂದ ನಾವು ಸಮಾಜಕ್ಕೆ ಹೆಲ್ಪ್ ಮಾಡ್ಬೋದು, ಡಿಸಿಪ್ಲಿನ್ ಕಲಿಬೋದು, ಹಾಗೆ ಬೇರೆಯವರಿಗೆಲ್ಲ ಹೆಲ್ಪ್ ಮಾಡಿ ಅವರಿಗೂ ಉಪಯೋಗ ಆಗುತ್ತೆ ನಮ್ಮಿಂದ. ನಾನು ಸ್ಕೌಟ್ಸ್ ಯಾಕೆ ಸೇರಿದೆ ಅಂದರೆ ಒಳ್ಳೆ ಶಿಸ್ತು ಹಾಗೂ ಜೀವನವನ್ನು ನಡೆಸ್ಬೋದು, ಅದಕ್ಕೆ ಸೇರಿದೆ. ಇದರಲ್ಲಿ ತುಂಬ ಕ್ಯಾಂಪು, ಹೈಕು ಈ ಥರ ಎಲ್ಲ ತುಂಬ ಇರುತ್ತೆ. ಆದರೆ ಇದನ್ನೆಲ್ಲ ನಾನು ಉಪಯೋಗಿಸ್ಬೇಕು ಅಂತ ನಮ್ಮ ಗುರುಗಳಿಂದ ಎಲ್ಲ ಏನೋ ಶಿಸ್ತೆಲ್ಲ ಕಲ್ತಿದ್ದೀನಿ. ಅದನ್ನು ನಾನು ಮುಂದೆ ಜೀವನಕ್ಕೆ ಉಪಯೋಗಿಸ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ದೀವಿ, ಅದಕ್ಕಾಗಿ ನೀವೆಲ್ಲರೂ ಸೇರಬೇಕು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್. ಮುಖ್ಯಮಂತ್ರಿಗಳೇ, ಶಿಕ್ಷಣ ಸಚಿವರೇ, ಕೇಳಿ ಈ ಮಕ್ಕಳ ವಿಶ್ವಾಸ ಭರಿತ ಮಾತುಗಳನ್ನ, ನೋಡಿ ಈ ಮಕ್ಕಳ ಉತ್ಸಾಹಭರಿತ ಚಟುವಟಿಕೆಗಳನ್ನ. ಇವರಲ್ಲಿ ಇಂಥ ಶಿಸ್ತು, ಸಂಯಮ, ಸೇವಾ ಮನೋಭಾವ ಮೂಡಿಸಿದ್ದು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಸ್ಥೆ. ಬ್ರಿಟಿಷ್ ಸೇನಾನಿ ಲಾರ್ಡ್ ಬೇಡನ್ ಪೋವೆಲ್ ಸ್ಥಾಪಿಸಿರೋ ಸ್ಕೌಟ್ಸ್ ಸಂಸ್ಥೆ ಇಂಥ ಕೋಟ್ಯಾಂತರ ಮಕ್ಕಳ ಬಾಳಿಗೆ ಹೊಸ ಅರ್ಥ ಕಲ್ಪಿಸಿದೆ. ರಾಜ್ಯ ಸರ್ಕಾರದಿಂದ ಅನುದಾನ. ಈಗ ನಮ್ಮ ಕರ್ನಾಟಕ ಸರ್ಕಾರ ಇದಕ್ಕೆ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡಿ ಪ್ರೋತ್ಸಾಹಿಸುತ್ತಿದೆ. ಆದರೆ ಸಾವಿನತ್ತ ಸಾಗಿದೆ ಸ್ಕೌಟ್ಸ್. ರಾಜ್ಯದಲ್ಲಿ ಉನ್ನತ ಸಾಧನೆ ಮೆರೆದಿರೋ ಸ್ಕೌಟ್ಸ್ ಈಗ ಸಾವಿನತ್ತ ಸಾಗಿದೆ. ಇದಕ್ಕೆ ಮುಖ್ಯ ಕಾರಣ ಈ ಸಂಸ್ಥೆಯಲ್ಲಿ ನಡೆಯುತ್ತಿರೋ ಭಾರೀ ಭ್ರಷ್ಟಾಚಾರ. ಸಂಸ್ಥೆಯ ಮೂಲ ಉದ್ದೇಶ, ತತ್ವ ಸಿದ್ಧಾಂತವನ್ನೇ ಮರೆತು ಮೆರೆಯುತ್ತಿರೋ ಅಧಿಕಾರಿಗಳು. ಹೋಗ್ಬೇಕಷ್ಟೇ. ನೀವು ಕಟ್ಟಿ ಬಿಲ್ಡಿಂಗ್ಗಳು ಕಟ್ಟಿ ಏನು ಬೇಕಾದ್ರೂ ಮಾಡಿ, ಮಕ್ಕಳಿಗೆ ಅನುಕೂಲ ಆಗ ಮಾಡಿ, ಮಕ್ಕಳಿಗೆ ಫ್ರೀಯಾಗಿ ಕೊಡಿ. ಸರ್ಕಾರ ಯೂನಿಫಾರ್ಮ್ ಕೊಡಬೇಕು ಅಂತ ಹೇಳ್ತಾರೆ, ಈ ವರ್ಷ ಕೊಡಬೇಕು ಅಂದರೆ ಇವರು 2 ವರ್ಷ ಆದಮೇಲೆ ಕೊಡ್ತಾರೆ. ಆ ದುಡ್ಡನ್ನ ಎಲ್ಲಿ ಇದು ಮಾಡ್ತಾರೆ? ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇಲ್ಲ, ಸರ್ವಿಸ್ ಟ್ಯಾಕ್ಸ್ ಕಟ್ತಾ ಇಲ್ಲ. ಅಧ್ಯಕ್ಷರ ನೇಮಕವೇ ಅಸಿಂಧು. ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಸ್ಥೆಯ ಈಗಿನ ಅಧ್ಯಕ್ಷರು ಯಾರು ಗೊತ್ತಾ? ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು. ಇವರ ನೇಮಕವೇ ಅಸಿಂಧು. ಯಾಕಂದ್ರೆ ಇವರು ಸಂಸ್ಥೆಯ ಅಧಿಕೃತ ಸದಸ್ಯತ್ವವನ್ನೇ ಹೊಂದದೆ, ಅಧಿಕೃತವಾಗಿ ನಾಮಪತ್ರವನ್ನೇ ಸಲ್ಲಿಸದೆ ಕಾನೂನು ಬಾಹಿರವಾಗಿ ಅಧ್ಯಕ್ಷರಾಗಿದ್ದಾರೆ. ಆರೋಪಿಗಳು ಪದಾಧಿಕಾರಿಗಳು. ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಸ್ಥೆ ಬೈಲಾ ಪ್ರಕಾರ ಆರೋಪಿಗಳು ಈ ಸಂಸ್ಥೆಯಲ್ಲಿ ಯಾವ ಸ್ಥಾನವನ್ನು ಹೊಂದುವಂತಿಲ್ಲ. ದುರಂತದ ಸಂಗತಿ ಅಂದ್ರೆ ಗಣಿ ಉರುಳಿಗೆ ಸಿಲುಕಿ ಜೈಲು ಕಂಬಿ ಎಣಿಸುತ್ತಿರುವ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ
ಸ್ಕೌಟ್ಸ್ ಸಂಸ್ಥೆಯ ಉಪಾಧ್ಯಕ್ಷರು. ಇನ್ನು ವಕ್ಫ್ ಮಂಡಳಿ ಹಗರಣದ ಆರೋಪಿಯೊಬ್ಬರಾಗಿರೋ ಎಂಎ ಖಾಲಿದ್ ಸಂಸ್ಥೆಯ ರಾಜ್ಯ ಕಾರ್ಯದರ್ಶಿ. ಉದ್ದೇಶ ಮರೆತ ಸಂಸ್ಥೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳಿಂದ ಮಕ್ಕಳಿಗೋಸ್ಕರ ಇರೋ ಸಂಸ್ಥೆ. ಇಲ್ಲಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ಚಟುವಟಿಕೆಗಳು ನಡೆಯಬೇಕು. ಆದರೆ ಇಲ್ಲಿ ಈಗ ತದ್ವಿರುದ್ಧವಾದ ಬೆಳವಣಿಗೆಗಳು ನಡೆಯುತ್ತಿವೆ. ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಸರ್ಕಾರಗಳು ನೀಡ್ತಾ ಇದ್ರು ಆ ಚಟುವಟಿಕೆಗಳಲ್ಲಿ ಕಡಿತ ಆಗಿದೆ. ಬೇಕಾಗ್ಬಿಟ್ಟಿಯಾಗಿ ಕೇವಲ ಮೂಲಭೂತ ಸೌಕರ್ಯಗಳ ಒಂದು ಹೆಸರಿನಲ್ಲಿ ಅಕ್ರಮ ಕಟ್ಟಡಗಳನ್ನು, ಅದು ನಮಗೆ ಹೆಚ್ಚು ಅವಶ್ಯಕತೆಯೇ ಇಲ್ಲದೇ ಇರತಕ್ಕಂಥ ಅಕ್ರಮ ಕಟ್ಟಡಗಳ ಬೃಹತ್ ಕಟ್ಟಡಗಳನ್ನು ನಮ್ಮ ತರಬೇತಿ ಕೇಂದ್ರಗಳಲ್ಲಿ ಕಟ್ತಾ ಇದ್ದಾರೆ. ಇದು ದೊಡ್ಡಬಳ್ಳಾಪುರದಲ್ಲಿರೋ ಬೆಸೆಂಟ್ ಪಾರ್ಕ್. ಮಕ್ಕಳಿಗೆ ಕ್ಯಾಂಪ್ ಮಾಡಲು ತರಬೇತಿ ಕೊಡಲು ಮೀಸಲಿಟ್ಟ 100 ಎಕರೆ ಜಾಗ. ಆದ್ರೆ ಈ ಜಾಗವನ್ನೊಮ್ಮೆ ಗಮನವಿಟ್ಟು ನೋಡಿ. ಇಲ್ಲಿರೋ ಕೆಲ ಕಟ್ಟಡಗಳು ಶಿಥಿಲಗೊಂಡಿವೆ. ಮಳೆ ಬಂದ್ರೆ ಪೂರ್ತಿ ಸೋರುತ್ತೆ. ಇನ್ನು ಅಡುಗೆ ಮನೆ ಸ್ಥಿತಿಯಂತೂ ಶೋಚನೀಯವಾಗಿದೆ. ಶಿಕ್ಷಕರ ವಸತಿ ಕಟ್ಟಡಗಳ ಸ್ಥಿತಿ ಕೇಳಲೇಬೇಡಿ. ಆದ್ರೆ ಇದನ್ನು ರಿಪೇರಿ ಮಾಡೋ ಗೋಜಿಗೆ ಯಾರೂ ಹೋಗಲ್ಲ. ಬೆಂಗಳೂರಿನ ಅರಮನೆ ರಸ್ತೆಯಲ್ಲಿರೋ ಸ್ಕೌಟ್ಸ್ ಶಾಂತಿಗೃಹದ ಸ್ಥಿತಿಯ ಸಚಿತ್ರ ವಿವರ ಇಲ್ಲಿದೆ ನೋಡಿ. ಇದು ಬೆಂಗಳೂರಿನಲ್ಲಿರುವಂಥ ಶಾಂತಿ ನಿವಾಸ ಕ್ಯಾಂಪ್ ಅಲ್ಲಿ ಇರುವಂಥ ಕುಟೀರಗಳು. ಇದು ಮಕ್ಕಳು ಇಲ್ಲಿ ಕ್ಯಾಂಪ್ ಹುಡುವಾಗ ಇರುವಂಥ ಒಂದು ಕುಟೀರ. ಇಲ್ಲಿ ಯಾವ ರೀತಿ ಮೇಂಟೆನೆನ್ಸ್ ಇದೆ ಅಂದರೆ, ಇದು ಎಲ್ಲ ದಾನಿಗಳು ಕೊಟ್ಟಿರುವಂಥ ಒಂದು ಕಟ್ಟಡ. ಆದರೆ ಇಲ್ಲಿ ನೋಡಿ, ಕಿಟಕಿಗಳು, ಒಂದೇ ಒಂದು ಕಿಟಕಿಗೆ ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲಿ ಬಂದು ಕ್ಯಾಂಪ್ ಮಾಡುವಂಥ ಇದು ಕ್ಯಾಂಪ್ ಸೈಟ್ ಇದು. ಅದು ನೋಡಿ ಯಾವ ರೀತಿ ಇದೆ ಅಂತ. ಕಟ್ಟಡ ಭರ್ಜರಿಯಾಗಿ ಕಟ್ಟಿದ್ದಾರೆ. ಯಾಕಂದರೆ ದಾನಿಗಳು ಪೂರ್ಣ ಮನಸ್ಸಿಂದ ಇದನ್ನು ಕೊಟ್ಟಿದ್ದಾರೆ. ಆದರೆ ಇದನ್ನು ಮೇಂಟೆನೆನ್ಸ್ ಮಾಡದೆ ಇದು ಒಳ್ಳೆ ಏನು ಪೋಲಿಗಳು ಇರುವಂಥ ಜಾಗದ ರೀತಿಯಲ್ಲಿ ಆಗಿದೆ ನೋಡಿ. ಇದೇ ರೀತಿ ಇಲ್ಲಿ ಸಾಲು ಸಾಲಾಗಿ ಕುಟೀರಗಳಿವೆ. ಆದರೆ ಒಂದೇ ಒಂದು ಕುಟೀರ ಕೂಡ ಮೇಂಟೆನೆನ್ಸ್ ಆಗಿಲ್ಲ. ನೋಡಿ ಯಾವ ರೀತಿ ಇದೆ. ಇದು ಕ್ಯಾಂಪ್ ವೇಳೆ ಮಕ್ಕಳು ಇರಬೇಕಾದಂಥ ಜಾಗ. ಟಾಯ್ಲೆಟ್ಸ್, ಇದನ್ನು ಟಾಯ್ಲೆಟ್ ಅಂತಾರೆ. ಇದನ್ನು ಟಾಯ್ಲೆಟ್ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಆ ಪರಿ ಮೇಂಟೆನೆನ್ಸ್ ಮಾಡದೆ ಇದನ್ನು ಅಷ್ಟೊಂದು ಕೆಟ್ಟ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ಯಾಕಂದರೆ ಈ ಸಂಪೂರ್ಣ ಯಾರು ದಾನಿಗಳು ಈ ಹಿಂದೆ ಕೊಟ್ಟಿರುವಂಥ ಈ ದಾನನ ಇವರು ಸಂಪೂರ್ಣವಾಗಿ ಮರೆತು ಬಿಟ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದಕ್ಕೆ ಇದು ಒಂದು ಮುಖ್ಯ ಉದಾಹರಣೆ. ಇದೊಂದು ಸಾಕ್ಷಿ. ಇಲ್ಲಿ 1, 2, 3, 4, 5, 6, 7 ಒಟ್ಟು 7 ಕುಟೀರ ಇದೆ. 7 ಕುಟೀರದ ಮೇಂಟೆನೆನ್ಸ್ ಇಲ್ಲ. ಎಲ್ಲವುದ ಪರಿಸ್ಥಿತಿ ಒಂದೇ ರೀತಿಯಾಗಿದೆ ನೋಡಿ. ರಾಜ್ಯದ ಹೆಚ್ಚಿನ ಸ್ಕೌಟ್ಸ್ ಅಂಡ್ ಗೈಡ್ಸ್ ಘಟಕಗಳು ಮಕ್ಕಳು ಹಾಗೂ ಶಿಕ್ಷಕರು ಸ್ವಂತ ಹಣ ಹೂಡಿ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ. ಅದರಲ್ಲೂ ಜಿಲ್ಲಾ ಘಟಕಗಳಂತೂ ಸಂಪೂರ್ಣ ಸ್ವತಂತ್ರರಾಗಿ ತಾವೇ ದಾನಿಗಳನ್ನು ಹುಡುಕಿಕೊಂಡು ಮಕ್ಕಳಿಂದ ಹಣ ಸಂಗ್ರಹಿಸಿ ಸಂಸ್ಥೆಯನ್ನ ಬೆಳೆಸುತ್ತಿದ್ದಾರೆ. ಹಾಗಾದ್ರೆ ಸರ್ಕಾರ ಕೊಡೋ ಹಣ ಎಲ್ಲಿಗೆ ಹೋಗುತ್ತೆ? ಮಕ್ಕಳಿಗೆ ಮೀಸಲಿಟ್ಟಿರೋ ಹಣನ ಲೂಟಿ ಹೊಡೆಯೋದು ಮಹಾಪರಾಧವೇ. ಆದರೆ ಅದಕ್ಕಿಂತಲೂ ಹೆಚ್ಚು ಚಿಂತೆಗೀಡು ಮಾಡೋ ವಿಚಾರ ಏನು ಗೊತ್ತಾ? ಶತಮಾನಗಳ ಇತಿಹಾಸ ಹೊಂದಿರುವ ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಸ್ಥೆಯನ್ನು ಕೊಲ್ಲಲು ಹೊರಟಿದ್ದಾರೆ ಕೆಲ ಧೂರ್ತರು.
ರಿಪೇರಿ ಎಲ್ಲ ಮಾಡಿಸಿದ್ದೀವಿ ಈಗ ಕುಟೀರ. ನೀವು ಹೋಗಿ ನೋಡಿದ್ರೆ ಗೊತ್ತಿಲ್ಲ ನನಗೆ. ಇಲ್ಲ ರೆಡಿ ರಿಪೇರಿ ಏನೂ ಆಗಿರಲಿಲ್ಲ. ಆಗಿದೆ 3 ಮೇಲ್ಗಡೆ ಎಲ್ಲ ಮಾಡಿಸಿದ್ದೀವಲ್ಲಪ್ಪ, ಫ್ಲೋರಿಂಗ್ ಎಲ್ಲ ಮಾಡಿದ್ದೀವಿ.